ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳಿ, ಹಾಗೆ ನನ್ನ ಚಾನೆಲ್ ಅಲ್ಲಿ ನೀವು ಲೈಕ್ ಮಾಡ್ಬೇಕಾದ್ರೆ ಅಲ್ಲೊಂದು ಐಫ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ, ಅದನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ತರಗತಿಯಲ್ಲಿ ನಾನು BGL ಸ್ವಾಮಿ ಅವರು ಬರೆದಿರ್ತಕ್ಕಂತಹ ಕಾರು ನನ್ನ ಸೆಕ್ರೆಟರಿ ಕೋರ್ಟು ಅನ್ನುವಂತಹ ಪ್ರಬಂಧದ ಭಾಗ 2ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಆಲ್ರೆಡಿ ಭಾಗ 1 ನನ್ನ ತರಗತಿಯಲ್ಲಿ ಇದೆ. ಆ ಒಂದು ಪ್ರಬಂಧದ ಬಗ್ಗೆ ತಿಳ್ಕೊಳ್ಳಿ. ಯಾಕೆಂದ್ರೆ 10 ಅಂಕದ ಪ್ರಶ್ನೆಗಳನ್ನ ಈ ಒಂದು ಪ್ರಬಂಧದಿಂದ ಕೇಳ್ತಾರೆ ಅಂತ ಹೇಳ್ತಾ, ಈಗ ನೇರವಾಗಿ ಭಾಗ 2ರ ವಿಚಾರಗಳನ್ನ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಲೇಖಕರು ಅಥವಾ ನಿರೂಪಕರು ಒಂದ್ಸಾರಿ ಈಗ ಅವರು ವರಮಾನ ಕಚೇರಿಗೆ ಹೋಗ್ಬೇಕಾಗಿದೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ಗೆ ಹೋಗ್ಬೇಕು. ಹೋಗ್ಬೇಕಾದಂತಹ ಸಂದರ್ಭದಲ್ಲಿ ಆ ನಿರೂಪಕರ ಸೆಕ್ರೆಟರಿ ಏನ್ ಮಾಡ್ತಾರೆ, ತುಂಬಾ ಒತ್ತಡ ಮಾಡ್ತಾರೆ. ಬನ್ನಿ ನಮ್ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಸ್ವಾಮಿ, ಬನ್ರಿ ನಮ್ ಕಾರಲ್ಲೇ ಹೋಗೋಣ ಅಂತ ಕರ್ಕೊಂಡು ಬರ್ತಾ ಇರ್ತಾರೆ. ಇಲ್ಲಿ ಕರ್ಕೊಂಡು ಹೋಗ್ಬೇಕು ಆದ್ರೆ ನಮ್ಗೆ ಆಲ್ರೆಡಿ ಗೊತ್ತಿದೆ, ಅಮೆರಿಕಾದಲ್ಲಿ ಕೆಲವೊಂದು ಜನಸಂದಣಿ ಇರ್ತಕ್ಕಂತಹ ಒಂದು ರಸ್ತೆಗಳಲ್ಲಿ ಸಂಚಾರ ಮಾಡ್ಬೇಕಾದ್ರೆ ಮಿನಿಮಮ್ ಏನಪ್ಪಾ ಅಂದ್ರೆ 10 ಕಿಲೋಮೀಟರ್ ವೇಗವಾಗಿ ಹೋಗ್ಬೇಕು ಅನ್ನುವಂತಹ ಒಂದು ನಿಯಮ ಇದೆ. ಆ ನಿಯಮವನ್ನ ಇಲ್ಲಿ ನಿರೂಪಕರ ಸೆಕ್ರೆಟರಿ ಏನ್ ಮಾಡ್ತಾರೆ, ಉಲ್ಲಂಘನೆ ಮಾಡಿ ಸುಮಾರಲ್ಲಿ ಏನ್ ಮಾಡ್ತಾ ಇರ್ತಾರಪ್ಪ ಅಂದ್ರೆ, ಆ ಜನಸಂದಣಿ ಇರ್ತಕ್ಕಂಥದ್ದು 10 ಕಿಲೋಮೀಟರ್ ಹೋಗ್ಬೇಕಾದಂತ ಸಂದರ್ಭದಲ್ಲಿ ಇವರು ಒಂದು 20, 30, 40 ಕಿಲೋಮೀಟರ್ ದಾಟುವ ರೀತಿಯಲ್ಲಿ ಹೋಗ್ತಾ ಇರ್ತಕ್ಕಂತಹ ಒಂದು ವಿಚಾರವನ್ನ ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಸ್ಕೂಲು ಆಫೀಸ್ ಎಲ್ಲವೂ ಕೂಡ ಬಿಟ್ಟಿರ್ತಕ್ಕಂಥದ್ದು, ಕೆಲವೊಂದು ನಿಯಮಗಳನ್ನ ಇಲ್ಲಿ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಗಮನಿಸ್ತಾ ಹೋಗ್ಬೋದು. ಈ ಈ ನಿರೂಪಕರ ಅಥವಾ ಲೇಖಕರ ಸೆಕ್ರೆಟರಿ ಯಾಕೆ ಕಾರನ್ನ ಅತಿ ವೇಗವಾಗಿ ಓಡಿಸೋದಕ್ಕೆ ಕಾರಣ ಏನು? ಅವರ ವಂಶ ಪಾರಂಪರ್ಯವಾಗಿ ಬಂದಿರತಕ್ಕಂತಹ ಒಂದು ಎಲ್ಲೋ ಒಂದ್ ಕಡೆ ಆ ಚಟವ ಅಥವಾ ಏನು ಅನ್ನುವಂತಹ ಒಂದು ವಿಚಾರವನ್ನ ನೋಡೋದಾದ್ರೆ, ಅಥವಾ ಅನುವಂಶಿಕವಾಗಿ ಬಂದಿದ್ಯಾ ಅಥವಾ ತಂದೆಯಿಂದನೋ ತಾಯಿಯಿಂದನೋ ಅವರಿಗೆ ಈ ಒಂದು ವೇಗವಾಗಿ ಓಡಿಸ್ತಕ್ಕಂತಹ ಒಂದು ಗುಣ ಬಂದಿದ್ಯಾ ಅನ್ನುವಂತ ಒಂದು ವಿಚಾರವನ್ನ ಗಮನಿಸೋದಾದ್ರೆ, ಆಗ ನಿರೂಪಕರು ಇಲ್ಲಿ ಒಂದು ವಿಚಾರವನ್ನ ಹೇಳ್ತಾರೆ. ಅದಕ್ ಮುಂಚೆ ಇಲ್ಲೊಂದು ಒಂದ್ 2-3 ಪ್ರಶ್ನೆ ನಿಮ್ಗೆ ಕೇಳ್ತಾರೆ. ನೋಡಿ, ನಿರೂಪಕರ ಸೆಕ್ರೆಟರಿಯ ತಂದೆ ತಾಯಿಗಳು ಸತ್ತ ಸಂದರ್ಭವನ್ನ ಬರೆಯಿರಿ ಅಂತ ನಿಮ್ಗೆ 5 ಅಂಕದ ಪ್ರಶ್ನೆಗಳು ಕೇಳ್ಬೋದು. ಅಥವಾ ನಿರೂಪಕರ ಸೆಕ್ರೆಟರಿಯ ಹಿನ್ನೆಲೆಯನ್ನ ಬರೆಯಿರಿ ಅಂತ ಕೇಳ್ಬೋದು. ಅಥವಾ ನಿರೂಪಕರು ಸೆಕ್ರೆಟರಿಯ ಬಗ್ಗೆ ಹೇಳಿರ್ತಕ್ಕಂಥ ಮಾತುಗಳ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಬೋದು. ನೋಡಿ, ಇವರ ಈ ನಿರೂಪಕರ ಅಥವಾ ಲೇಖಕರ ಸೆಕ್ರೆಟರಿ ಇದ್ದಾಳಲ್ಲ, ಅವಳ ಒಂದು ಬದುಕೆ ಒಂದ್ ರೀತಿ ರೋಮಾಂಚನಕಾರಿಯಾಗಿರ್ತಕ್ಕಂಥದ್ದು. ಯಾಕೆಂತಂದ್ರೆ ಆ ವ್ಯಕ್ತಿ ಪ್ರತಿ ಕ್ಷಣವೂ ಕೂಡ ನಾನು ಎಲ್ಲೋ ಒಂದ್ ಕಡೆ ಪ್ರತಿ ಗಳಿಗೆಯಲ್ಲಿಯೂ ರೋಮಾಂಚನವಾಗಿ ಒಂದು ಥ್ರಿಲ್ ಅನ್ನುವಂತಹ ಈ ರೀತಿಯಲ್ಲಿ ನಾನು ಬದುಕ್ಬೇಕು, ನನ್ನ ಲೈಫ್ ಅನ್ನೋದು ಒಂದ್ ರೀತಿ ರೋಮಾಂಚನಕಾರಿಯಾಗಿರ್ಬೇಕು, ಆ ರೀತಿ ಬದುಕ್ಬೇಕು ಅಂತಹ ಒಬ್ಬ ಹಠಮಾರಿ ಹೆಂಗಸು ಅಂತಾನೆ ನಾವು ಹೇಳ್ಬೋದು. ಆಗ ನಿರೂಪಕರು ಹೇಳ್ತಾ ಇದಾರೆ, ನಿಧಾನಕ್ಕೆ ಹೋಗುವಂತ. ಅವರು ಯಾವುದೇ ಕಾರಣಕ್ಕೂ ನಿಧಾನಕ್ಕೆ ಹೋಗ್ತಾ ಇರ್ಲಿಲ್ಲ. ನೋಡು ಸ್ವಾಮಿ, ನನ್ನ ಅಪ್ಪ ಅಮ್ಮ ಇಬ್ರು ಕೂಡ ನನ್ನ ನನ್ನ ಸ್ವಭಾವದವರೇ. ಈ ಒಂದು ವೇಗವಾಗಿ ಓಡಿಸ್ತಕ್ಕಂತಹ ಕಾರು ಚಾಲನೆ ಎಲ್ಲಿಂದ ಅಂದ್ರೆ ನನ್ನ ವಂಶ ಪಾರಂಪರ್ಯದಿಂದ ಬಂದಿದೆ. ಯಾಕಂದ್ರೆ ನನ್ನ ತಂದೆ ತಾಯಿಗೂ ಕೂಡ ವೇಗವಾಗಿ ಕಾರನ್ನ ಓಡಿಸ್ಬೇಕು ಅನ್ನುವಂತಹದ್ದು ಅದೇ ಚಟ ನನಗೂ ಕೂಡ ಬಂದಿದೆ. ಯಾಕೆಂದ್ರೆ ನನ್ನ ತಂದೆ ತಾಯಿಗಳಲ್ಲಿ ಒಂದು ಗುಣ, 100 ವರ್ಷ ಬದುಕೋದಕ್ಕಿಂತ ಒಂದೇ ವರ್ಷ ಬದುಕಿದ್ರು ಬದುಕು ರೋಮಾಂಚನಕಾರಿಯಾಗಿರ್ಬೇಕು, ಬದುಕಿನಲ್ಲಿ ಥ್ರಿಲ್ ಇರ್ಬೇಕು, ಕಿಕ್ ಇರ್ಬೇಕು ಅನ್ನುವಂತಹ ಬದುಕು. ಒಮ್ಮೆ ಏನ್ ಮಾಡಿದ್ರಪ್ಪ ಅಂದ್ರೆ, ಬೆಟ್ಟ ಗುಡ್ಡಗಳ ಈ ಡೊಂಕು ದಾರಿಯಲ್ಲಿ ರಸ್ತೆಯಲ್ಲಿ ಹೋಗ್ಬೇಕಾದ್ರಲ್ಲಿ 60 ಮೈಲಿಗಿಂತ ಕಡಿಮೆ ವೇಗದಲ್ಲಿ ಕಾರು ಬಿಡುತ್ತಿರ್ಲಿಲ್ಲ ಅವರು. ಅಂದ್ರೆ ಒಂದ್ಸಾರಿ ಏನಾಗೋಯ್ತಪ್ಪ ಅಂದ್ರೆ, ರಾಕೀಸ್ ಪರ್ವತಗಳಲ್ಲಿ ವೇಗವಾಗಿ ಕಾರನ್ನ ಸಂಚಾರ ಮಾಡಬೇಕಾದಂತಹ ಸಂದರ್ಭದಲ್ಲಿ ಅವರು ಸುಮಾರು 2000 ಅಡಿ ಇರ್ತಕ್ಕಂತಹ ಎಲ್ಲೋ ಒಂದ್ ಕಡೆ ಆ ಕಣಿವೆಗೆ ಪ್ರಪಾತಕ್ಕೆ ಬಿದ್ದು ಅಲ್ಲಿ ಅವರು ಬೂದಿಯಾದರು. ಅದರಲ್ಲೂ ಕೂಡ ಅವರ ಒಂದು ಉದ್ದೇಶ, ಅದರೊಳಗೂ ಸಾರ್ಥಕತೆಯನ್ನ ಮೆರೆದಿದ್ದಾರೆ. ಯಾಕೆಂದ್ರೆ
ಸಾಯುವಂತಹ ಕೊನೆಯ ಕ್ಷಣದಲ್ಲಿಯೂ ಕೂಡ ಒಂದು ಥ್ರಿಲ್ಲಿಂಗ್ ಆಗಿ, ಅಂದ್ರೆ ಅವರ ಉದ್ದೇಶ ಏನಪ್ಪಾ ಅಂದ್ರೆ, ಅವರ ಜೀವನದ ಉದ್ದೇಶ ಬದುಕೋದು, ಸ್ವಲ್ಪ ದಿವಸ ಬದುಕಿದ್ರು ಕೂಡ ರೋಮಾಂಚನಕಾರಿಯಾದಂತ ಜೀವನವನ್ನ ಸಾಗಿಸ್ಬೇಕು ಅನ್ನುವಂತಹ ಒಂದು ಉದ್ದೇಶ ಆಗಿತ್ತು ಅಂತ ಹೇಳ್ತಾ, ಹೀಗೆ ಅಂತೂ ಇಂತೂ ವರಮಾನ ಕಚೇರಿಗೆ ಈಗ ನಿರೂಪಕರನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರ ತಂದೆ ತಾಯಿಗಳ ಬಗ್ಗೆ ಹೇಳಿ ಯಾರು ಇಲ್ಲಿ ಸೆಕ್ರೆಟರಿ ಹೋಗ್ತಾ ಇರ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ನಿರೂಪಕರಿಗೆ ಯಾವ ರೀತಿ ಅನುಭವ ಆಗುತ್ತೆ ಅಂತ ನೋಡೋಣ. ನೋಡಿ, ನಿರೂಪಕರು ತನ್ನ ಸೆಕ್ರೆಟರಿಯ ಕಾರಿನಲ್ಲಿ ವರಮಾನ ಕಚೇರಿಗೆ ಹೋಗುವ ಸಂದರ್ಭದಲ್ಲಿ ಆದಂತಹ ಅನುಭವವನ್ನ ಬರೆಯಿರಿ, ಅಥವಾ ಲೇಖಕರು ತನ್ನ ಸೆಕ್ರೆಟರಿಯ ಜೊತೆ ಕಾರಿನಲ್ಲಿ ವರಮಾನ ಕಚೇರಿಗೆ ಹೋಗುವಾಗ ಆದಂತಹ ಅನುಭವವನ್ನ ವಿವರಿಸಿ, ತಿಳಿಸಿ, ವಿಶ್ಲೇಷಿಸಿ. ಯಾವ ರೀತಿ ಪ್ರಶ್ನೆ ಕೇಳ್ತಾರೆ 10 ಅಂಕಗಳಿಗೆ ನೆನ್ಪಿಟ್ಕೊಳ್ಳಿ, ಯಾವ ರೀತಿ ಅನುಭವ ಆಯ್ತು ಅಂತ. ಸರಿ, ನಾವು ಆಲ್ರೆಡಿ ಹೇಳ್ದ ಹಾಗೇನೆ ಜನನಿಬಿಡ ಪ್ರದೇಶ. ಯಾಕೆಂದ್ರೆ ಆ ಒಂದು ಪೇಟೆಯ ರಸ್ತೆಯಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾರು ಏನಾಗೋಗಿದೆ ಅಂತಂದ್ರೆ, ಬೇರೆ ಯಾವುದೇ ರೀತಿಯಾದಂತಹ ಪರಿಜ್ಞಾನ ಇಲ್ಲ ಲೇಖಕರ ಸೆಕ್ರೆಟರಿಗೆ. ಅವಳಾಯ್ತು, ಕಾರ್ ಆಯ್ತು, ಸ್ಟೈರಿಂಗ್ ಆಯ್ತು, ಚಕ್ರ ಆಯ್ತು, ಹಾಗೇನೆ ಆಕ್ಸಲೇಟರ್ ಆಯ್ತು, ಇಷ್ಟೇ. 10 ಮೈಲಿ ವೇಗವಾಗಿ ಹೋಗ್ಬೇಕಾಗಿರ್ತಕ್ಕಂಥ ಕಾರು ಇಲ್ಲಿ 30-40 ವೇಗವಾಗಿ ಹೋಗ್ತಾ ಇದೆ. ಆಗ ಪೊಲೀಸ್ನವನು ಆ ರಸ್ತೆಯಲ್ಲಿ ಸೀಟಿ ಹೊಡಿತಾನೆ, ವಿಸಲ್ ಹೊಡಿತಾನೆ, ಆದ್ರೂ ಅವಳು ಡೋಂಟ್ ಕೇರ್ ಅಂತ ಹೋಗ್ತಾ ಇದ್ದಾಳೆ. ಇಲ್ಲಿ ಸಂಚಾರ ನಿಯಮವನ್ನ ಉಲ್ಲಂಘನೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಲೇಖಕರ ಸೆಕ್ರೆಟರಿ. ಸರಿ, ಹೋಗ್ತಾ 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 ಅಷ್ಟೊಳಗೆ ಪೊಲೀಸ್ ಏನ್ ಮಾಡ್ತಾನಪ್ಪ ಅಂದ್ರೆ, ನಾನು ಒಂದು ಚಿತ್ರ ಕೊಟ್ಟಿದ್ದು ನೀವು ಗಮನಿಸಬಹುದು. ಅವಳ ಕಾರಿನ ಮುಂದೆ ಬಂದು ನಿಲ್ತಾನೆ. ಆ ನಿಲ್ದಾಗ ಪೊಲೀಸ್ ಅವನ್ನ ಎಲ್ಲ ಒಂದ್ ಕಡೆ ಬೈಕೊಳ್ತಾಳೆ ಮನಸ್ಸಲ್ಲಿ. ಇವನು ಎಲ್ಲ ಒಂದ್ ಕಡೆ ಟ್ರಾಫಿಕ್ ಅನ್ನ ಸರಿಯಾಗಿ ನಿರ್ವಹಣೆ ಮಾಡ್ದಲನೆ ಇಲ್ಲಿ ನನ್ ಮುಂದೆ ಯಾಕೆ ಬಂದ್ ನಿಂತಿದ್ದಾನೆ ಈ ಕಾಫ್ ಅಂತಕ್ಕಂತಹ ಮಾತನ್ನ ಬೈತಾ, ಕೊನೆಗೆ ಬ್ರೇಕ್ ಅನ್ನ ಹಾಕುವಂತಹ ಸಂದರ್ಭದಲ್ಲಿ ಆ ಕಾರು ವೇಗವಾಗಿ ಬರ್ತಿರೋದ್ರಿಂದ ಕಾರು ಬ್ರೇಕ್ ಹಾಕದ ಪರಿಣಾಮ ಅದು ಜೋರವಾಗಿ ಬ್ರೇಕ್ ಶಬ್ದವನ್ನ ಮಾಡ್ಕೊಂಡು ಇಲ್ಲಿ ಬ್ರೇಕ್ ಹಾಕಿದ ಸ್ಥಳದಿಂದ ಸುಮಾರು 10 ಮಾರು ಮುಂದೆ ಹೋಗಿ ಆ ಪೊಲೀಸ್ ಇದ್ದಂತಹ ಬೈಕಿಗೆ ಎಲ್ಲ ಒಂದ್ ಕಡೆ ಡಿಕ್ಕಿಯನ್ನ ಹೊಡಿತದೆ. ಆ ಡಿಕ್ಕಿ ಹೊಡೆದಂತ ರಭಸಕ್ಕೆ ಬೈಕು ಬಿದ್ದು ಪೊಲೀಸ್ ಆ ಕ್ಷಣದಲ್ಲಿ ಸಾವಿನಿಂದ ಪಾರಾಗ್ತಾನೆ ಅಂತಕ್ಕಂಥ ವಿಚಾರವನ್ನು ನಾವು ಗಮನಿಸ್ತಾ, ಅವನು ಮಿಂಚಿನಂತೆ ನೆಗೆದು ಪ್ರಾಣಾಪಾಯದಿಂದ ಅವನು ಎದ್ದೇಳ್ತಾನೆ. ಇದೆಲ್ಲ ಆದ್ಮೇಲೆ ಪ್ರಸ್ತುತ ಇದೆಲ್ಲ ವಿಚಾರಗಳಾಯ್ತು. ಕೊನೆಗೆ ಪೊಲೀಸ್ನವನು ಏನು ಹೊರಗಡೆ ಹೂ ಅಂತ ಎಲ್ಲ ಜೋರಾಗಿ ಬೈತಾ ಇದ್ದಾನೆ. ಕೊನೆಗೆ ಅವನು ಮಹಿಳೆಯರ ಹತ್ತಿರ ಜಾಗರೂಕವಾಗಿ ನಡ್ಕೋಬೇಕು ಅಂತಕ್ಕಂಥ ಕಾನೂನು ವಿಚಾರವನ್ನ ಅವನ ತಲೆಗೆ ಬಂದು ಅವನ್ ಪಾಡ್ಗೆ ಅವನು ಸುಮ್ಮನೆ ಇದ್ದಾನೆ. ಇವಳು ಯಾವುದೇ ರೀತಿಯಾದಂತಹ ಯಾವುದೇ ವಿಚಾರಕ್ಕೂ ಲೆಕ್ಕಿಸದೆ ಅವಳ ಪಾಡ್ಗಳು ಯಾರು ನಿರೂಪಕರ ಸೆಕ್ರೆಟರಿ ಲಿಫ್ಟಿಕ್ ಅನ್ನ ಹಾಕೊಂಡು ತುಂಬಾ ನಾಜೂಕಾಗಿ ವಯ್ಯಾರದಿಂದ ನಾನೇನು ತಪ್ಪು ಮಾಡಿದ್ದೇನೆ ಅನ್ನುವಂತಹ ವಿಚಾರವೇ ಗೊತ್ತಿಲ್ವೇನೋ ಅನ್ನೋದ್ರಿಂದ ಭಿನ್ನಾಣದಿಂದ ಅವಳು ಕಾರಿನಿಂದ ಇಳಿತಾಳೆ. ಇದರಿಂದ ಕೋಪಗೊಂಡಂತಹ ಪೊಲೀಸ್ನವನಿಗೆ ಕೋಪ ಬಂದ್ಬಿಡುತ್ತೆ. ಅವನ ತಾಳ್ಮೆಯನ್ನ ಹಾಗೇನೆ ಇಟ್ಕೊಂಡು ಅವನು ಹೇಳ್ತಾನೆ, ಈಗ ನೀನು 4 ತಪ್ಪುಗಳನ್ನ ಮಾಡಿದೀಯಾ ಅಂತ ಹೇಳಿ. ನೋಡಿ, ಅಲ್ಲೊಂದು ಚಿತ್ರದಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಒಬ್ಬ ಪೊಲೀಸ್ ಒಂದು ಪತ್ರವನ್ನ ಅಥವಾ ಒಂದು ರೈಟಿಂಗ್ ಪ್ಯಾಡ್ ಅಲ್ಲಿ ಅವನು ಬಿಲ್ ಅನ್ನ ಬರಿತಾ ಇರ್ತಕ್ಕಂತಹ ವಿಚಾರಗಳು ಏನೇನಂದ್ರೆ, ಆ ಮೊದಲನೇ ತಪ್ಪು ಏನ್ ತಪ್ಪು ಮಾಡಿರ್ಬೋದಾಗಾದ್ರೆ, ಇಲ್ಲಿ ನಮಗೆ ಒಂದು ಪ್ರಶ್ನೆಯನ್ನ ಪರೀಕ್ಷೆಯಲ್ಲಿ ಕೇಳ್ತಾರೆ. ಲೇಖಕರ ಸೆಕ್ರೆಟರಿ ಕಾರು ಚಲಾಯಿಸುವಾಗ ಮಾಡಿದ 4 ನಿಯಮ ಉಲ್ಲಂಘನೆಗಳು ಯಾವುವು, ಅಥವಾ ಇಲ್ಲಿ ಸಂಚಾರಿ ಅಪರಾಧಗಳು ಯಾವುವು ಅನ್ನುವಂತಹ ಪ್ರಶ್ನೆಯನ್ನ 5 ಅಂಕಗಳಿಗೆ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ. ಯಾವ್ದ್ಯಾವ್ದು ಅಂತ ಅಂದ್ರೆ, ಇಲ್ಲಿ ಮೊದಲನೆಯದಾಗಿ ನಿಯತ ವೇಗವನ್ನ ಮೀರಿ ಕಾನೂನು ಭಂಗ ಮಾಡಿದ್ದೀರಾ. ಅಂದ್ರೆ ಜನಸಂದಣಿ ಇರ್ತಕ್ಕಂತಹ ಜಾಗದಲ್ಲಿ 10 ಕಿಲೋಮೀಟರ್ ವೇಗದಲ್ಲಿ ಹೋಗ್ಬೇಕಾಗಿತ್ತು, ಅದು ವೇಗವಾಗಿ ಕಾರನ್ನ ಓಡಿಸಿರ್ತಕ್ಕಂಥದ್ದು ಒಂದು. ಎರಡನೆಯದೇನಪ್ಪಾ ಅಂತಂದ್ರೆ, ನನ್ನ ಆಜ್ಞೆಯನ್ನ ಅಲಕ್ಷ್ಯ ಮಾಡಿ ಕಾರನ್ನ ನಿಲ್ಲಿಸದೆ 1 ಮೈಲಿ ಮುಂದೆ ಬಂದಿರ್ತಕ್ಕಂತಹ ಒಂದು ಮೈಲಿ ಮುಂದೆ ಬಂದಿದ್ದೀರಾ. ನಾನು ಹೇಳಿದ್ದೀನಿ, ಕಾರನ್ನ ಅಡ್ಡ ಹಾಕಿದ್ದೀನಿ, ನಾನು ವಿಸಲ್ ಹಾಕಿದ್ದೀನಿ, ಆದ್ರೂ ಕೂಡ ನಿಲ್ಲಿಸಲೇ 1 ಮೈಲಿ ದೂರ ಬಂದಿದ್ದೀರಾ. ಇದು 2ನೇ ಅಪರಾಧ. ಹಾಗೇನೆ 3ನೇ ಅಪರಾಧ ಏನಪ್ಪಾ ಅಂದ್ರೆ, ನನ್ನ ಮೋಟಾರ್ ಸೈಕಲ್ಗೆ ಡಿಕ್ಕಿ ಹೊಡೆದು ನನ್ನ ಮೋಟಾರ್ ಸೈಕಲ್ ಅನ್ನ ಜಖಂಗೊಳಿಸಿದ್ದೀರಾ ಅಂತಕ್ಕಂಥದ್ದು. ನನ್ನ ಬೈಕಿಗೆ ಆಕ್ಸಿಡೆಂಟ್ ಮಾಡಿದ್ದೀರಾ. 4ನೇದೇನಪ್ಪಾ ಅಂದ್ರೆ, ನನ್ನ ಪ್ರಾಣಕ್ಕೆ ಆಪತ್ತು ಬರುವಂತ ರೀತಿಯಲ್ಲಿ ಕಾರು ನಿಲ್ಲಿಸಿದ್ದೀರಾ.
ಯಾಕೆಂದ್ರೆ ಎಲ್ಲೋ ಒಂದ್ ಕಡೆ ನನ್ನನ್ನ ಕೊಲೆ ಮಾಡಲು ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ 4 ಅಪರಾಧಗಳನ್ನ ನೀವು ಮಾಡಿದ್ದೀರಾ ಅಂತ ಒಂದು ಚೀಟಿಯನ್ನ ಬರೆದು ಕೊಟ್ಟ. ಕೊಟ್ಟಾದ್ಮೇಲೆ ಸರಿ ಇವಳು ನಿರೂಪಕರ ಸೆಕ್ರೆಟರಿ ಥ್ಯಾಂಕ್ ಯು ಅಂತ ಹೇಳಿದ್ಲು. ಆದ್ರೆ ಇಲ್ಲಿ ನಿರೂಪಕರು ನಿಧಾನಕ್ಕೆ ಹಿಂದೆ ಕೂತಿರ್ತಕ್ಕಂತಹ ಹಿಂದಿನ ಸೀಟಿನಲ್ಲಿ ಕೂತಿದ್ರು. ನಿಧಾನಕ್ಕೆ ಆ ಒಂದು ಚೀಟಿಯನ್ನ ನೋಡಿದ್ರೆ ಆ ಚೀಟಿಯಲ್ಲಿ ಏನಿದೆಯಪ್ಪ ಅಂದ್ರೆ ಪೊಲೀಸಿನವನು ಸೆಕ್ರೆಟರಿಗೆ ಕೊಟ್ಟಂತಹ ಚೀಟಿಯಲ್ಲಿ ಏನಿದೆ ಅಂದ್ರೆ ನಿಧಾನಕ್ಕೆ ನೋಡ್ತಾ ಇದ್ರೆ ಬಾಸ್ಟನ್ ಸಿಟಿ ಕಾರ್ಪೊರೇಷನ್ನಿನ ಸಣ್ಣ ಕೋರ್ಟಿನಲ್ಲಿ ನಾಳೆ 10 ಗಂಟೆಗೆ ನೀವು ಹಾಜರಾಗತಕ್ಕದ್ದು ಅಂತ ಒಂದು ಎಲ್ಲ ಒಂದ್ ಕಡೆ ಸಮನ್ಸ್ ಅನ್ನ ಕೊಟ್ಟಿದ್ದಾರೆ ಅಥವಾ ಅಪ್ಪಣೆಯ ಚೀಟಿಯನ್ನ ಕೊಟ್ಟಿರ್ತಕ್ಕಂಥದನ್ನ ನಾವು ಗಮನಿಸಬಹುದು. ಸರಿ, ಅದಾದ್ಮೇಲೆ ಆಯ್ತು, ಎಲ್ಲ ಆದ್ಮೇಲೆ ಕೊನೆಗೆ ಅವಳು ಏನ್ ಮಾಡಿದ್ಲು, ಏನಾದ್ರೂ ಮಾಡಿ ಇವನ್ಗೆ ಹಣವನ್ನ ಕೊಟ್ರೆ ಅವನು ನನ್ನನ್ನ ಇಲ್ಲಿಗೆ ಬಿಟ್ಬಿಡ್ಬೋದು ಅಂತ ಹೇಳಿ ಹಣವನ್ನ ಕೊಡಕ್ ಹೋಗ್ತಲ್ಲ. $5 ಹಣವನ್ನ ಕೊಡಕ್ ಹೋದ್ರೆ ಅವನು ಭ್ರಷ್ಟಾಚಾರ ಎಲ್ಲ ಒಂದ್ ಕಡೆ ಇಲ್ಲಿ ಲಂಚದ ಆರೋಪದಲ್ಲಿ ಅವನು ಮತ್ತೆ ಕೋಪಗೊಳ್ತಾನೆ. ಯಾಕೆಂದ್ರೆ ನಾನು ಲಂಚವನ್ನ ತೆಗೆದುಕೊಳ್ಳೋದಿಲ್ಲ ಅಂತಕ್ಕಂಥದ್ದು. ಅದರಿಂದ ಇನ್ನಿಗೆ 5ನೇ ಕೇಸ್ ಇನ್ನೊಂದು ಅಂತ ಹೇಳಿ ಹೇಳ್ಬಿಟ್ಟು ಹೋಗ್ತಾನೆ. ಸರಿ, ಅದಾದ್ಮೇಲೆ ಇನ್ನೊಂದು ಅಪ್ಪಣೆಯ ಚೀಟಿಯನ್ನ ಕೊಡ್ತಾರೆ. ಕೊಟ್ಟಾದ್ಮೇಲೆ ಒಂದ್ ರೀತಿಯಲ್ಲಿ ನಿರೂಪಕರಿಗೆ ಇದು ಇಲ್ಲೆಲ್ಲ ಒಂದ್ ಕಡೆ ತಮಾಷೆ ಅಂತ ಅನ್ಸಿದ್ರು ಕೂಡ ಕೊನೆಗೆ ಏನಾದ್ರೂ ಮಾಡಿ ಇವತ್ತು ಮಧ್ಯಾಹ್ನ ನೀನ್ ರಜಾ ತಗೊಂಡು ಒಬ್ಬ ಲಾಯರನ್ನ ಹುಡುಕಿ ನೀನು ನಾಳೆ ಕೋರ್ಟ್ಗೆ ಬಾ ಅಂತ ನಿರೂಪಕರು ಹೇಳ್ತಾರೆ. ಅದಕ್ಕೆ ಸೆಕ್ರೆಟರಿ ಒಂದ್ ಕಡೆ ನಗ್ತಾಳೆ. ಏನಂದ್ರೆ, ನಾನು ನಾಳೆ ಏನ್ ಮಾಡ್ತೀನಿ ನೋಡು, ಇಲ್ಲಿ ಯಾವ ಲಾಯರು ಬೇಕಾಗಿಲ್ಲ, ಏನು ಇಲ್ಲ, ಎಲ್ಲ ನನ್ ಕೈಲಿದೆ ಸ್ವಾಮಿ, ನೀನ್ ನಾಳೆ ನೋಡಿವಂತೆ ಬಾ ಹೇಗೆ ನಾನು ಕೋರ್ಟಲ್ಲಿ ವಾದ ಮಾಡ್ತೀನಿ ಅಂತ ಹೇಳಿ ಸ್ವಯಂ ಪ್ರೇರಿತವಾಗಿ ಇವಳೇ ಇಲ್ಲಿ ವಾದವನ್ನ ಮಾಡುವಂತಹ ಒಂದು ಕೆಲಸವನ್ನ ಮಾಡುವಂತಹದ್ದು. ನೋಡಿ, ಮಾರನೇ ದಿನ ಅಂತೂ ಇಂತೂ ಕೋರ್ಟ್ಗೆ ಬರ್ತಾರೆ. ಕೋರ್ಟ್ಗೆ ಬಂದ್ಮೇಲೆ ಲಂಚ ಪಡೆಯಲು ಇಲ್ಲ ಲಂಚ ಕೊಡಲು ಹೋದ ಅಪರಾಧವನ್ನ ಬೇರೆಯಾಗಿಯೂ ವಿಚಾರಣೆಯನ್ನ ತೆಗೆದುಕೊಳ್ಳಲಾಗುತ್ತೆ. ಆ ವಿಚಾರದ ಬಗ್ಗೆನೂ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನ ಕೇಳ್ತಾರೆ. ನಿರೂಪಕರ ಸೆಕ್ರೆಟರಿ ಕೋರ್ಟಿನಲ್ಲಿ ಕೊಟ್ಟಂತಹ ಹೇಳಿಕೆ ಏನು ತಿಳಿಸಿ ಅನ್ನುವಂತಹ ವಿಚಾರ. ನೋಡಿ, ಇಲ್ಲಿ ಕೋರ್ಟ್ಗೆ ಬಂದಿದ್ದಾಳೆ. ಆ ಕೋರ್ಟ್ಗೆ ಬಂದಿರತಕ್ಕಂತ ಸಂದರ್ಭದಲ್ಲಿ ನನ್ನ ಸೆಕ್ರೆಟರಿ ಕೊಟ್ಟಂತಹ ಒಂದು ಸಾರಾಂಶ ಕೋರ್ಟ್ ಹೇಳಿರ್ತಕ್ಕಂಥ ಏನಂದ್ರೆ, ಅವಳು ಎಂತಹ ಒಂದು ಬುದ್ಧಿವಂತಿಕೆಯನ್ನ ಪ್ರದರ್ಶನ ಮಾಡ್ತಾಳೆ ಅಂತಂದ್ರೆ, ನೋಡಿ, ಕಾರು ನಿಯಮಿತ ಅಲ್ಲಿ ವೇಗದಲ್ಲಿಯೇ ನಡೆಸುತ್ತಿದ್ದೆ, ರಸ್ತೆಯ ಮೇಲೆ ಇಲ್ಲಿ ಗಮನವಿಟ್ಟಿದ್ದೆ, ಆದ್ರೆ ನನ್ನ ಪಕ್ಕದಲ್ಲಿ ನನ್ನ ಅಕ್ಕನ ಮಗು ಇತ್ತು. ಅವಳ ಪಕ್ಕದಲ್ಲಿ ತನ್ನ ಅಕ್ಕನ ಮಗುವನ್ನ ಕರ್ಕೊಂಡು ಬಂದಿರ್ತಾಳೆ. ಆ ಮಗು ಕುತ್ಕೊಂಡಿತ್ತು. ಆ ಮಗು ಸೀಟಿನಿಂದ ಕೆಳಗೆ ಇಳಿದು ನನಗೆ ಅರಿವೇ ಇಲ್ಲದ ಹಾಗೆ, ನನಗೆ ಗೊತ್ತಿಲ್ಲದ ಹಾಗೆ ಆಕ್ಸಿಲೇಟರ್ ಅನ್ನ ತುಳಿದು ಬಿಟ್ಟಿದೆ, ಅದುಂಗ್ ಬಿಟ್ಟಿದೆ ಅಂತ ಅವಳು ಉತ್ತರವನ್ನ ಕೊಟ್ಟಾಗ ಅಥವಾ ಪ್ರತಿಕ್ರಿಯಿಸಿದಾಗ ಆಗ ನ್ಯಾಯಾಧೀಶರು ಎಲ್ಲೋ ಒಂದ್ ಕಡೆ ನಗ್ತಾರೆ. ಅಲ್ಲಿ ಇನ್ನೊಬ್ಬ ಡಿಸ್ಟ್ರಿಕ್ಟ್ ಅಟಾರ್ನಿ ಏನ್ ಮಾಡ್ತಾನೆ, ಹೌದಾ, ಹಾಗಾದ್ರೆ ನೀವು ಕಾರು ನಡೆಸಿದ್ದಾಗ ಆದ್ರೆ ಚಾಲನೆ ಇದ್ದಾಗ ಮಗು ಏನ್ ಮಾಡ್ತಪ್ಪ ಅಂದ್ರೆ ಆಕ್ಸಿಲೇಟರ್ ಅನ್ನ ಅದು ಮುತ್ತು ಅಂತ ಹೇಳಿದ್ರಿ. ಆದ್ರೆ ಕಾರು ಚಾಲನೆ ಮಾಡ್ತಿದ್ದಾಗ ನಿಮ್ಮ ಪಾದಗಳು ಆಕ್ಸಿಲೇಟರ್ನ ಅದುಮಿತ್ತಲ್ಲವೇ ಅಂತ ಮತ್ತೆ ಅವನು ಕ್ರಾಸ್ ಕ್ವಶನ್ ಮಾಡ್ತಾನೆ. ಆಗ ಹೌದು ಅಂತ ಒಪ್ಕೊಳ್ತಾಳೆ. ಯಾಕೆಂದ್ರೆ ಅವಳು ಮಾಡಿರ್ತಕ್ಕಂತಹ ತಪ್ಪು, ಅವಳು ಎಷ್ಟೇ ಬುದ್ಧಿವಂತಿಕೆಯಿಂದ ಪ್ರತಿಕ್ರಿಯೆ ನೀಡಿದ್ರು ಕೂಡ ಅಲ್ಲಿ ನ್ಯಾಯಾಧೀಶರ ಮುಂದೆ ಅದು ಎಲ್ಲೊಂದ್ ಕಡೆ ವ್ಯರ್ಥವಾಗುತ್ತೆ. ಸರಿ, ಹಾಗಾದ್ರೆ ಆ ಮಗು ಆಕ್ಸಿಲೇಟರ್ ಹೇಗೆ ಅದುಮಿತ್ತು? ಸೆಕ್ರೆಟರಿ ಇಲ್ಲಿ ತಬ್ಬಿಬ್ಬಾಗ್ತಾಳೆ. ಅವಳು ಎಲ್ಲ ಒಂದ್ ಕಡೆ ನಿಜವನ್ನು ಒಪ್ಕೊಳ್ಳುವಂತಹ ಒಂದು ಪರಿಸ್ಥಿತಿ. ಮತ್ತೆ ನಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ನ್ಯಾಯಾಧೀಶರು ಬಾಯಿ ಮುಚ್ಕೊಂಡು ಕುತ್ಕೊಳ್ಳಮ್ಮ ಅಂತಕ್ಕಂಥದ್ದು. ಯಾಕೆಂದ್ರೆ ಇನ್ನೊಮ್ಮೆ ನಕ್ಕಿದ್ರೆ ನೀನು ಇಲ್ಲಿ ಎಲ್ಲೋ ಒಂದ್ ಕಡೆ ಕೊನೆಗೆ ಇದೆಲ್ಲ ಆದ್ಮೇಲೆ ಈಗ ಅಲ್ಲಿ ಲಂಚ ಒಂದು ಕೇಸ್ ಬಂತು. ಯಾಕೆಂದ್ರೆ ಲಂಚ ಪ್ರಕರಣ, ಪೊಲೀಸರಿಗೆ ಲಂಚವನ್ನ ಕೊಟ್ಟಿರ್ತಕ್ಕಂಥದ್ದು ಅಂತ ಒಂದು ದೂರನ್ನ ಪೊಲೀಸರು ಏನ್ ಮಾಡಿದ್ದಾರೆ, ಇಲ್ಲಿ ದೂರನ್ನ ಕೊಟ್ಟಿದ್ದಾರೆ. ಆಗ ಸರಿ ಹೇಳ್ತಾ ಇದ್ದಾರೆ, ಇಲ್ಲಿ ವಾದ ವಿವಾದ ನಡೀತಾ ಇದೆ. ಸೆಕ್ರೆಟರಿ ಆಗಿದ್ದರೆ ನೀನು ಸ್ವೀಕರಿಸಿದ ಹಣ ಇಲ್ಲೆಲ್ಲ ಒಂದ್ ಕಡೆ ಪೊಲೀಸನವನು ಕೊಟ್ಟೆ ಅಂತಕ್ಕಂಥದ್ದು. ಹೌದು, ನಾನು ಕೊಟ್ಟೆ. ಹಾಗಾದ್ರೆ ಇವಳೇ ವಾದ ಮಾಡ್ತಾ ಇದ್ದಾಳೆ ಏನಂತಂದ್ರೆ, ನೀನು ನನ್ನ ಹತ್ರ ಹಣವನ್ನ ತೆಗೆದುಕೊಂಡಲ್ಲ, ಹಣ ಎಲ್ಲಿ ಅಂತಕ್ಕಂಥದ್ದು. ಆಗ ಪೊಲೀಸ್ ಅವನಿಗೆ ಇನ್ನಷ್ಟು ರೇಗೋಯ್ತು, ನಾನು ಹಣವನ್ನ ತೆಗೆದುಕೊಂಡೇ ಇಲ್ಲ ಅಂತ ಹೇಳ್ತಾನೆ. ಹಾಗಿದ್ರೆ ನಾನು ನಿನಗೆ ಲಂಚವನ್ನ ಕೊಟ್ಟೇ ಇಲ್ಲ, ನೀನ್ ಹಣವನ್ನ ತೆಗೆದುಕೊಂಡಿಲ್ಲ ಅಂದ್ರೆ ನಾನು ನಿನಗೆ ಹೇಗೆ ಲಂಚ ಕೊಟ್ಟಿದ್ದೀನಿ ಅಂತಕ್ಕಂಥ ವಾದವನ್ನ ಮಾಡ್ತಾಳೆ. ಸರಿ, ಹಾಗಾದ್ರೆ ಇಲ್ಲಿ ನಾನು ಲಂಚವನ್ನ ನಿನಗೆ ಕೊಡಲಿಲ್ಲ, ಹಾಗಾದ್ರೆ ವಿಜಯವನ್ನ ತೋರಿಸಿ ಅವಳು ಮತ್ತೆ ನಗ್ತಾಳೆ. ಇದಾದ್ಮೇಲೆ ನ್ಯಾಯಾಧೀಶರು ಇನ್ನೊಂದು ಸಲ ನಕ್ಕರೆ
ನ್ಯಾಯಸ್ಥಾನಕ್ಕೆ ಅವಮರ್ಯಾದೆ ಮಾಡಿದ ಆಪಾದನೆ ಅಡಿಯಲ್ಲಿ ನಿನಗೆ ಎಲ್ಲೋ ಒಂದ್ ಕಡೆ ಶಿಕ್ಷೆ ಆಗುತ್ತೆ, ಹಾಗೆ ಹೀಗೆ ಅಂತ ಹೇಳ್ತಾರೆ. ಸರಿ, ಪೊಲೀಸಿನವನು ಖಂಡಿತವಾಗಿಯೂ ನಾನು ಇಲ್ಲಿ ಹಣವನ್ನ ಇವಳು ಕೊಟ್ಲು ಅಂತ ಹೇಳಿದ್ರು, ಇವರ ಆನರ್ ಖಂಡಿತವಾಗಿ ಇವಳು ಹಣವನ್ನ ಕೊಟ್ಲು ಅಂತ ಹೇಳಿದ್ರು. ಅಲ್ಲಿ ಯಾವುದೇ ರೀತಿಯಾದಂತಹ ಸಾಕ್ಷಿ ಇರಲಿಲ್ಲ. ಹಾಗಾಗಿ ಇನ್ನೊಂದ್ ಕಡೆ ಆ ಕೊಟ್ಟಂತ ಸಂದರ್ಭದಲ್ಲಿ ಹೌದು ಕೊಟ್ಟೆ, ಆ ಕೊಟ್ಟಂತಹ ಹಣವನ್ನ ನಾನೇನ್ ಮಾಡ್ದೆ, ಅವನು ಇನ್ನೊಂದ್ ಕಡೆ ಒಪ್ಕೊಳ್ತಾ ಇದ್ದಾನೆ, ಹೌದು ಆ ಹಣವನ್ನ ಕೊಟ್ರು, ಆದ್ರೆ ಆ ಕೊಟ್ಟಿರ್ತಕ್ಕಂಥ ಹಣವನ್ನ ತೆಗೆದುಕೊಂಡು ನಾನೇನ್ ಮಾಡ್ದೆ ಅಂದ್ರೆ ಕೋಪದಿಂದ, ಆವೇಶದಿಂದ ಆ ಹಣವನ್ನ ಹರಿದಾಕ್ಬಿಟ್ಟೆ ಇವರ ಆನರ್ ಅಂತ ಹೇಳ್ತಾನೆ. ಸರಿ, ಈಗ ಹೇಳಿದ್ಮೇಲೆ ಮತ್ತೆ ನ್ಯಾಯಾಧೀಶರು ಏನ್ ಮಾಡ್ತಾರೆ, ನಿನ್ನ ಕರ್ತವ್ಯವನ್ನ ನೀನು ಕರೆಕ್ಟ್ ಆಗಿ ಮಾಡಿಲ್ಲ, ನಿನ್ ಕೆಲ್ಸವನ್ನ ನೀನು ಕರೆಕ್ಟ್ ಆಗಿ ಮಾಡಿಲ್ಲ, ಆರೋಪಣೆಗೆ ಅಗತ್ಯವಾಗಿ ಯಾವುದೇ ರೀತಿಯಾದಂತಹ ಸಾಕ್ಷಿ ಇಲ್ಲ, ಅದಕ್ಕಾಗಿ ನಿನ್ನ ಕೇಸು ತೋಪಾಯ್ತು, ಹೋಗು ಅಂತ ಇಲ್ಲಿ ಪೊಲೀಸನವನಿಗೆ ಎಲ್ಲ ಒಂದ್ ಕಡೆ ಪೊಲೀಸನವನ ದೋಷ, ಅವನೇನೇ ಹೇಳಿದ್ರು ಕೂಡ ಅಲ್ಲಿ ಸಾಕ್ಷಿ ಇರ್ಲಿಲ್ಲ. ಸರಿ, ಹೀಗಾಗಿ ಸೆಕ್ರೆಟರಿಯನ್ನ ಎಲ್ಲೋ ಒಂದ್ ಕಡೆ ನುಂಗಿ ಬಿಡುವಂತೆ ಪೊಲೀಸ್ ಅವನ ಮುಖವನ್ನ ನೋಡಿ ಸರಿ ದುರುಗುಟ್ಕೊಂಡು ಅಲ್ಲಿಂದ ಹೊರಟೋಗ್ತಾನೆ. ಕೊನೆಗೆ ಈ ಕೋರ್ಟ್ ಏನ್ ಮಾಡುತ್ತಪ್ಪ ಅಂತಂದ್ರೆ, 4 ಪ್ರಕರಣಗಳಿರ್ತಾವಲ್ವಾ, ಕಾರು ವೇಗವಾಗಿ ನಡೆಸಿದ್ದಕ್ಕೆ ಕೊಟ್ಟಿರುವ ವಿವರಣೆ ಬಹಳ ಸ್ಫೂರ್ತಿದಾಯಕವಾಗಿದ್ರು ಕೂಡ, ಅವಳು ಕೊಟ್ಟಿರ್ತಕ್ಕಂಥ ವಿವರಣೆ ಇನ್ಸ್ಪಿರೇಷನ್ ಇರೋ ರೀತಿಯಲ್ಲಿ ಇದ್ರೂ ಕೂಡ ಅವು ಯಾವು ಕೂಡ ಅಲ್ಲಿ ನಂಬೋ ಹಾಗಿರ್ಲಿಲ್ಲ. ಹಾಗಾಗಿ ಅದಕ್ಕೆ $25 ದಂಡವನ್ನ ಹಾಕ್ತಾರೆ. ಅದಾದ್ಮೇಲೆ ತೀರ್ಪು ಕೇಳುವಂತಹ ಸಂದರ್ಭದಲ್ಲಿ ಕೋರ್ಟಿನ ಆವರಣದಲ್ಲಿ ನಕ್ಕಿದ್ದಕ್ಕಾಗಿ $25 ಅನ್ನ ಹಾಕ್ತಾರೆ. ಇನ್ನ $25 ಅಂತ ಒಟ್ಟಾರೆಯಾಗಿ $50 ದಂಡವನ್ನ ಲೇಖಕರ ಸೆಕ್ರೆಟರಿಗೆ ಅಲ್ಲಿನ ಅಮೆರಿಕಾದ ಕೋರ್ಟ್ ಅಲ್ಲಿ ದಂಡವನ್ನ ವಿಧಿಸುತ್ತೆ ಅಂತಕ್ಕಂಥದ್ದು. ಇದಿಷ್ಟು ಈ ಒಂದು ಪ್ರಬಂಧದ ಸಾರಾಂಶ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಶುಭವಾಗ್ಲಿ.